ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಕರೋನಾ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಒಂದ್ ಕಡೆ ಬೆಡ್ ಸಿಗ್ತಿಲ್ಲ ಅಂತ ದೊಡ್ಡ ಸಮಸ್ಯೆ, ಆದರೆ ಸರ್ಕಾರ ಮಾತ್ರ ಭರವಸೆ ಕೊಡ್ತಾ ಇದೆ. ಭರವಸೆನೇ ಬೇರೆ, ವಾಸ್ತವ ವಿಚಾರನೇ ಬೇರೆ. ಹಾಗಾದ್ರೆ ಏನು ಅಂತ ನೋಡೋಣ. ಬೆಳವಣಿಗೆ ಇದೀಗ ಬರ್ತಾ ಇದೆ. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಏನೇ ಹೇಳಿಕೆ ಅಥವಾ ನಂಬಿಕೆಗಳನ್ನು ಬರೋ ಹಾಗೆ ಹೇಳಿಕೆಗಳು ಕೊಟ್ಟರು, ಅದು ಹೇಳಿಕೆಗಷ್ಟೇ ಸೀಮಿತವಾಗೋಯ್ತು ಅಂತ ಅನಿಸ್ತಾ ಇದೆ. ಯಾವ ಫೆಸಿಲಿಟೀಸ್ಗಳು ಜನರಿಗೆ ಸಿಗ್ತಾ ಇಲ್ಲ. ಜನ ಬೆಡ್ ಇಲ್ಲದೆ ಒದ್ದಾಡ್ತಿದ್ದಾರೆ ಹಗಲು ರಾತ್ರಿ. ಸಪೋಸ್ ಎಲ್ಲೋ ಯಾರಿಗೋ ಹುಷಾರಿಲ್ಲ ಅಂತ ಇವತ್ತು ಬೆಳಗ್ಗೆ 10 ಗಂಟೆಗೆ ಗೊತ್ತಾದರೆ ಅವ್ರು ಪುಣ್ಯ ಮಾಡಿದ್ರೆ ಇನ್ನು ಒಂದಿನ ಆದ್ಮೇಲೆ ಬೆಡ್ ಸಿಗ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಅದು ಸಿಗಲ್ಲ. ಅದು ಎಷ್ಟೋ ಒಂದು 10 ರಿಂದ 12 ಆಸ್ಪತ್ರೆ ಅಲೆದರೂ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೊರೋನಾ ಬಂದು 3-4 ದಿನ ಆಗಿದೆ ನೋಡಿ. ಇಲ್ಲಿ ನಾಳೆ ಬರ್ತೀವಿ, ಇವತ್ತು ಬರ್ತೀವಿ ಅಂತಾರೆ, ಆದರೆ ಬರೋದೇ ಇಲ್ಲ. BBMP ಅವರು ಉಸಿರಾಡಕ್ಕೂ ಆಗದೆ ರೋಗಿ ಕೂಡ ಪರದಾಡ್ತಿದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದ್ದರೂ ಯಾರೂ ಕೂಡ ಕ್ಯಾರೆ ಅಂತ ಇಲ್ಲ. ಮನೆಯಲ್ಲೇ ಇದ್ದಾರೆ ಕೊರೋನಾ ರೋಗಿ. ಯಲ್ಚೇನಹಳ್ಳಿಯ ಸೋಂಕಿತ ನರಳಾಟದ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಬೆಳವಣಿಗೆ. ಕೊರೋನಾ ಬಂದು 3-4 ದಿನ ಆಗಿದೆ. ಪಾಸಿಟಿವ್ ಪೇಷಂಟ್ ಮನೆಯಲ್ಲೇ ಇದ್ದಾರೆ. ಇನ್ನು ಹೆಂಗೆ ಹಬ್ಬುತ್ತೋ ಯಾರಿಗಬ್ಬುತ್ತೋ ಗೊತ್ತಿಲ್ಲ. ಆದರೆ BBMP ಅವ್ರು ಮಾತ್ರ ಇನ್ನೂ ಅದನ್ನು ಅಡ್ರೆಸ್ ಮಾಡಿಲ್ಲ. ಅವ್ರಿಗೆ ಬೆಡ್ ಸಿಕ್ಕಿಲ್ವೋ, ಯಾಕೆ ಕರ್ಕೊಂಡು ಹೋಗೋಕೆ ಬಂದಿಲ್ಲೋ ಗೊತ್ತಿಲ್ಲ. ಆದರೆ ಉಸಿರಾಡೋಕ್ಕಾಗದೆ ಆ ರೋಗಿ ಪರದಾಡ್ತಿದ್ದಾರೆ. ಈಗ ಹಿಂಗೆ ಬಿಟ್ಟರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಹಾಗಾಗೋದು ಬೇಡ, ಟಚ್ ವುಡ್. ಬಟ್ ಪರಿಸ್ಥಿತಿ ಅಂತೂ ಗಂಭೀರವಾಗ್ತಾ ಇದೆ. ಅದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ BBMP ಅಧಿಕಾರಿಗಳು. ಮನೆಯಲ್ಲೇ ಇದ್ದಾರೆ. ಯಲ್ಚೇನಹಳ್ಳಿಯ ದೃಶ್ಯ ತೋರಿಸ್ತಾ ಇದ್ದೀವಿ. ಈ ವ್ಯಕ್ತಿ 3-4 ದಿವಸದಿಂದ ಉಸಿರಾಟದ ತೊಂದರೆಯಿಂದ ಒದ್ದಾಡ್ತಿದ್ದಾರೆ. ಬೆಡ್ ಇಲ್ಲದೆ ಈ ಸೋಂಕಿತರು ನರಳಾಡ್ತಿದ್ದಾರೆ. ಆದರೆ BBMP ಅಧಿಕಾರಿಗಳು ಮಾತ್ರ ಇದ್ರ ಕಡೆ ಗಮನ ಹರಿಸ್ತಿಲ್ಲ. ಒಂದು ಕಡೆ ಕಮಿಷನರ್ ಅನಿಲ್ ಕುಮಾರ್ ಅಂತೂ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ನೋ ಪ್ರಾಬ್ಲಮ್ ಅಂತಾರೆ. ಇನ್ನೊಂದು ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರು ಎಲ್ಲ ವ್ಯವಸ್ಥೆ ಆಗಿದೆ ಅಂತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ವ್ಯವಸ್ಥೆ ಮಾಡಾಯಿತು, ಇನ್ನೇನಿದ್ರು ಅವ್ರು ಕ್ಲಿಯರ್ ಮಾಡೋದಷ್ಟೇ ನಮ್ಮ ಕೆಲಸ ಅಂತಾರೆ. ಆದರೆ ಇಷ್ಟೆಲ್ಲ ನಡೆದ್ರು ಕೂಡ ಬರೀ ಮಾತಲ್ಲೇ ಆಗೋಯ್ತು. ಅದು ಯಾವುದು ಕೂಡ ಅನುಷ್ಠಾನಕ್ಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಾಗಾಗಿ ರೋಗಿಗಳು ಎಷ್ಟೊಂದು ಕಡೆ ನರಳಾಡ್ತಿದ್ದಾರೆ. ಸರ್ಕಾರದ ಗಮನಕ್ಕೆ ನಾವು ಕೂಡ ಹಲವಾರು ವಿಷಯಗಳನ್ನು ತೋರಿಸ್ತಾ ಇದ್ದೀವಿ. 4 ದಿನದ ಹಿಂದೆ ಸೋಂಕು ಬಂದಿದೆ ಯಲ್ಚೇನಹಳ್ಳಿಯಲ್ಲಿ ಒಬ್ಬರಿಗೆ. ಆದರೆ ಇಷ್ಟು ದಿನ ಆದರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗುವ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವ ಯಾವುದೇ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ BBMP ಅಧಿಕಾರಿಗಳು. ನೀವು ನೋಡ್ತಿರುವಂತಹ ಬೆಳವಣಿಗೆ. ಸ್ನೇಹಿತರೆಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ದಾರೆ. ಈ ತರ ಪ್ರಾಬ್ಲಮ್ ಆಗಿದೆ, ನಮ್ಗೆ ಅರ್ಜೆಂಟ್ ಬೆಡ್ ಬೇಕು ಅಂತ. ಬಟ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ BBMP ನಮ್ಗೆ ಪರ್ಮಿಷನ್ ಬೇಕು. BBMP ನೀವು ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ? ನಾವು ಪ್ರೈವೇಟ್ ಹಾಸ್ಪಿಟಲ್, ಸುಮಾರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ. ಯಾರು ತಗೊಳಕ್ ರೆಡಿ ಇಲ್ಲ. ನೀವು ರಿಪೋರ್ಟ್ ತೋರಿಸಿದ್ರೆ ಇದು ಪಾಸಿಟಿವ್ ಕೇಸ್ ಸರ್, ಇದು ಚಿಕಿತ್ಸೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಫಸ್ಟ್ ಟ್ರೀಟ್ಮೆಂಟ್ ಮಾಡಿ, ನಮ್ಗೆ ಬಹಳ ಉಸಿರಾಟ ತೊಂದರೆ ಇದೆ, ನಾವು ಟ್ರೀಟ್ಮೆಂಟ್ ಮಾಡಿ ಅಂತ ನಾವು ಹೇಳಿದಕ್ಕೆ ಇಲ್ಲ, ನಮಗೆ BBMP ಇಂದ ಲೆಟರ್ ಬರಬೇಕು, ಅದು ಬಂದ್ರೇನೆ ನಾವು ಇದನ್ನ ಮಾಡೋದು ಶುರು ಮಾಡೋದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಪೇಷಂಟ್ನ ತಗೊಳ್ಳೋದಿಲ್ಲ ಅಂತ 4 ಗಂಟೆ ಕೂತ್ಕೊಂಡು ವೆಯ್ಟ್ ಮಾಡಿ ತಗೊಂಡಿಲ್ಲ. ಗೋರಿಂಗ್ ಹಾಸ್ಪಿಟಲ್ ಹೋಗಿದ್ದೀವಿ, ಪ್ರೈವೇಟ್ ಹಾಸ್ಪಿಟಲ್ ಸಾಕಷ್ಟು ಹೋಗಿದ್ದೀವಿ, ಯಾರು ತಗೊಂಡಿಲ್ಲ. ಇಲ್ಲಿ ಮನೆಯಲ್ಲಿ ಯಾರು ಇಲ್ಲ, ನಾವು 3 ಜನ ಇರೋದು. ಬೇಕಾಗಿದ್ರೆ ನನಗೆ ಇಲ್ಲಿ ಟೆನೆಂಟ್ಸ್ ಇದಾರಲ್ಲ, ಅವ್ರು ತಗೊಂಡು ಕೊಡ್ತಾ ಇದ್ದಾರೆ. ಹೌದು, ಅಧಿಕಾರಿಗಳಿಂದ ನಿಮ್ಗೇನು ಸಪೋರ್ಟ್ ಸಿಗ್ಲಿಲ್ಲ? ಸಿಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಇವಾಗ ಪೇಷಂಟ್ ಎಲ್ಲಿದ್ರೆ? ಪೇಷಂಟ್ ಹೊರಗಡೆ ಮನೇಲಿದ್ದಾರೆ. ಏನಿದೆ ಅವ್ರಿಗೆ? ಏನು ತೊಂದರೆ ಇದೆಯಾ? ಜಾಸ್ತಿ ತೊಂದರೆ ಇದೆಯಾ? ತೊಂದರೆ ಇದೆ. ನಾವು ಆಕ್ಸಿಜನ್ ಮಾತಾಡೋಣ. ರಜಾಕ್ ಅಂತ ಸಾಮಾಜಿಕ ಕಾರ್ಯಕರ್ತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಜಾಕ್ ಬಾಯ್, ನಮಸ್ಕಾರ. ನಮಸ್ಕಾರ ಹರೀಶ್. ಹೇಳಿ. ಏನಾಯ್ತು ಬಾಯ್? ಹರೀಶ್ ಅವರೇ, ನೋಡಿ, ನಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಏರಿಯಾಗಳು ಒಂದು ಕ್ಲಸ್ಟರ್ಸ್ ತರ ಇದೆ. ಅದು ಸ್ಲಮ್ ಏರಿಯಾಗಳು. ಅದ್ರಲ್ಲಿ ಸರ್ಕಾರ ಇವತ್ತು ಹೇಳುತ್ತೆ ಎಲ್ಲ ಕಡೆ ಬೆಡ್ಸ್ ಇದೆ, ನಾವೆಲ್ಲ ವ್ಯವಸ್ಥೆಗಳು ಮಾಡಿದೀವಿ ಅಂತ. ಜುಲೈ 1 ಗೆ ಇವ್ರ ಟೆಸ್ಟ್ ಆಗುತ್ತೆ. ಒಂದು 5 ದಿನ ಇವ್ರಿಗೆ ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ಎಲ್ಲಾ ಸಿಂಪ್ಟಮ್ಸ್ ಇರುತ್ತೆ. ಸರಿ. ಇವ್ರು ಹೋಗಿ ಪ್ರೈವೇಟ್ ಟೆಸ್ಟಿಂಗ್ ಮಾಡ್ಸಿರ್ತಾರೆ. ಮಾಡ್ಸಿದ ನಂತರ ಪಾಸಿಟಿವ್ ಬಂದು ಇವರು ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ಗಳು ಸುತ್ತಾಡಿ ಯಾರು ಜಾಗ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್, ಪ್ರೈವೇಟ್ ಅಂತ ಅಫೋರ್ಡ್ ಮಾಡಕ್ ಆಗಲ್ಲ ಅವರು, ಸ್ಲಮ್ ಏರಿಯಾದವರು, ಅವರು ವಾಪಸ್ ಬಂದು ಮನೆಯಲ್ಲೇ ಇರ್ತಾರೆ. 3 ಜನ ಆಸ್ಪತ್ರೆಯಲ್ಲಿ ಏನ್ ರೀಸನ್ ಕೊಡ್ತಾರೆ ರಜಾಕ್ ಬಾಯ್? ಬೆಡ್ಸ್ ಇಲ್ಲ ನಮ್ಮಲ್ಲಿ.
ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ, ಸಂಜಯ್ ಗಾಂಧಿಗೆ ಹೋದ್ರೆ ನೀವು ವಿಕ್ಟೋರಿಯಾಗ ಹೋಗಿ, ವಿಕ್ಟೋರಿಯಾಗ ಹೋದ್ರೆ ನೀವು KC ಜನರಲ್ಗೆ ಹೋಗಿ, ಬರೀ ಸುತ್ತಾಡಿದಾನ ಮನುಷ್ಯ. ನಾವು ಹೋಗ್ಬಿಟ್ಟು ನಿನ್ನೆ ಅವ್ರಿಗೆ ಕೇಳಿ ಏನ್ ನಡೀತಾ ಇದೆ, ಯಾಕೆ ನೀವು ಇದಾಗಿಲ್ಲ ಅಂತ. ಇವತ್ತು ಬೆಳಿಗ್ಗೆ ಅವ್ರಿಗೆ KC ಜನರಲ್ ಅಲ್ಲಿ ಅವ್ರು ಅಲ್ಲಿ KC ಜನರಲ್ ಶಿಫ್ಟ್ ಆಗಿದ್ದಾರೆ. ಆದ್ರೆ ಈ ತರ 5-6 ಕೇಸಸ್ ಇನ್ನ ಇದೆ. ನನ್ ಫೋನ್ ನಂಬರ್ ತಮ್ಮಲ್ಲಿದೆ, ನಾನು ಕೇಳಿ ನಾನು ತೋರಿಸ್ತೀನಿ ಮನೆಗೆ ಹೋಗಿ ನಿಮ್ಗೆ ಯಾವ ಮನೆಯಲ್ಲಿದೆ ಅಂತ. ಈಗ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ? ಅಧಿಕಾರಿಗಳಿಗೆ BBMP-ನವ್ರಿಗೆ ಫೋನ್ ಮಾಡಿದ್ರೆ ಸೀನಿಯರ್ ಆಫೀಸರ್ ಫೋನ್ ಸ್ವಿಚ್ ಆಫ್ ಇಕ್ಕಿದ್ದಾರೆ. ಇವರು ಸೆಕೆಂಡ್ ರೌಂಡ್ ಆಫೀಸರ್ ಇದಾರಲ್ಲ, ಜೂನಿಯರ್ ಆಫೀಸರ್, ಅವ್ರಿಗೆ ಫೋನ್ ಮಾಡಿದ್ರೆ ಸರ್ ನಮಗೇನ್ ಗೊತ್ತು ಸರ್, ನೀವು ಸೀನಿಯರ್ ಅವ್ರಿಗೆ ಹೇಳಿ ಮಾತಾಡಿ ಅಂತಾರೆ. ಯಾರಿಗ್ ಕೇಳ್ಬೇಕು, ಯಾರಿಗ್ ಮಾಡ್ಬೇಕು ಏನು ಅರ್ಥ ಆಗ್ತಿಲ್ಲ. ಸರ್ಕಾರ ಇದ್ರಲ್ಲಿ ಫೇಲ್ ಆಗಿದೆ. ಸುಮ್ನೆ ಬಂದ್ಬಿಟ್ಟು ನಾವು ಇಸ್ಪೆಕ್ಟ್ ಮಾಡಿದೀವಿ ಅಂತ ಹಾಗಂತ ಇವ್ರು ಆ ಬೆಡ್ಸ್ ಮಾಡಿದ್ರೆ ಆ ಮಂಚ ಹನುಮನ್ ನಗರದವ್ನು ಯಾಕೆ ರೋಡ್ ಮೇಲೆ ಸತ್ತ, ಇನ್ಸ್ಪೆಕ್ಟರ್ ಅವ್ರು ಯಾಕೆ ಸತ್ರು, 5 ಹಾಸ್ಪಿಟಲ್ ಸುತ್ತಾಡಿ, ಒಂದು ಮಹಿಳೆ ಯಾಕೆ ಸತ್ಲು, 18 ಹಾಸ್ಪಿಟಲ್ ಸುತ್ತಾಡಿ, 32 ಹಾಸ್ಪಿಟಲ್ಗೆ ಫೋನ್ ಮಾಡಿ BBMP ಅಧಿಕಾರಿ ಅವರು ಅಧ್ಯಕ್ಷರು ಸ್ವತಃ ಹೋಗ್ಬಿಟ್ಟು ಅವ್ರ ಮನೆಗೆ ಸಾರಿ ಹೇಳಿದ್ದಾರೆ, ಬೆಡ್ ಇರಲಿಲ್ಲ, ನಾವು ಆಸ್ಪತ್ರೆಗಳಲ್ಲಿ 50% ಬೆಡ್ ಕೊಡ್ತೀವಿ, ನಾವು ಸ್ವತಃ 7,000 ಗಟ್ಟಲೆ ಬೆಡ್ ಅರೇಂಜ್ ಮಾಡ್ತಿದೀವಿ, 450 ಆಂಬ್ಯುಲೆನ್ಸ್ ಬಂದಿದೆ, ಇದೆಲ್ಲ ಹೇಳ್ತಿದ್ದಾರೆ ಸರ್ಕಾರದವರು. ಸರ್ ಎಲ್ಲಿದೆ ಸರ್ ಆಂಬ್ಯುಲೆನ್ಸ್? ಇನ್ನ ಇವತ್ತಿಗೆ ಒಂದ್ ಕೇಸ್ ನಾನು ತೋರಿಸ್ತೀನಿ, ಬನ್ನಿ ಸರ್ ನನ್ನ ಜೊತೆ, ನಿಮ್ ರಿಪೋರ್ಟರ್ ಕಳಿಸಿ. ಸರ್ಬಂಡೆ ಪಾಳ್ಯದಲ್ಲಿ ಅವ್ರ ಹೆಸರು ವಾಜಿದ್ ಅಂತ, 5 ದಿನದಿಂದ ಅವ್ರು ಮೈ ಕೆಟ್ಟೋಗಿ ಅವ್ರು ಕಂಪ್ಲೀಟ್ ಎಲ್ಲ ಸಿಂಪ್ಟಮ್ಸ್ ತೋರಿಸ್ತಾರೆ. ಪಾಸಿಟಿವ್ 100% ಅನ್ನ ನಾನು ವಾದ ಮಾಡ್ತೀನಿ. ಅವ್ರಿಗೆ ಇದುವರೆಗೂ ಟೆಸ್ಟ್ ಮಾಡಿಲ್ಲ ಸರ್ಕಾರ. ಇಲ್ಲಿ ನಿಂತ್ಕೊಂಡು ಬರೀ ಹೇಳ್ತಾರೆ, ಟಿವಿಯಲ್ಲಿ ಬಂದ್ಬಿಟ್ಟು ಇಂಟರ್ವ್ಯೂ ಕೊಡ್ತಾರೆ. ನಮ್ಮ ಹತ್ರ ಎಲ್ಲ ಆಂಬ್ಯುಲೆನ್ಸ್ ಇದೆ, 10,000 ಬೆಡ್ ರೆಡಿ ಮಾಡಿದೀವಿ, 30% ಪ್ರೈವೇಟ್ ಹಾಸ್ಪಿಟಲ್ಸ್. ಎಲ್ಲಿದೆ ಬೆಡ್ಗಳು? ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರು ಸಹಾಯ ಮಾಡೋರು? ನಂಬರ್ ಕೊಟ್ಟಿದ್ರಲ್ಲ, ಅದೆಲ್ಲ ಕೆಲಸ ಮಾಡ್ತಿಲ್ವಾ ರಜಾಕ್ ಬಾಯ್? ಸರ್ ಇದೆಲ್ಲ ಸೇಲ್ ಆದ್ಮೇಲೆ ವಾಪಸ್ ಬಂದು ಮನೆಯಲ್ಲಿ ಬಿದ್ದಿದ್ದಾನೆ ಮನುಷ್ಯ. ಅಯ್ಯೋ, ಇದುವರೆಗೂ ಮನೆಯಲ್ಲೇ ಇದ್ದಾನೆ ಆ ಮನುಷ್ಯ. ಮತ್ತೆ ಅದು ಸ್ಲಮ್ ಏರಿಯಾಗಳು, ಒಬ್ರಿಗೊಬ್ರು ಅವರು ಪಕ್ಕ ಮನೆಗಳು. ನಿಮ್ಗೆ ಗೊತ್ತಲ್ಲ ಸ್ಲಮ್ ಏರಿಯಾ ಹೆಂಗಿರುತ್ತೆ ಅಂತ. ಮನೆಯವರೆಲ್ಲ ಆಚೆ ಹೋಗಿ ಕಮಿಷನರ್ಗೆ ವಿಷಯ ತಿಳಿಸ್ತೀವಿ ನಾವು ಕೂಡ. ಐ ಥಿಂಕ್ ಇದು ನೆಕ್ಸ್ಟ್ ಸ್ಟೆಪ್ ಹೋಗ್ಲೇಬೇಕಿದು. ಈ ತರದ್ ಇನ್ಯಾರಿಗೂ ಆಗಿದ್ದು ಇನ್ಯಾರಿಗೂ ಆಗ್ಬೋದು. ಸರ್ಕಾರ ಸುಳ್ಳು ಹೇಳೋದ್ ಬಿಡ್ಬೇಕು. ರೈಟ್ ರಜಾಕ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಅಂದ್ರೆ ಅರ್ಥ ನಾವೆಲ್ಲರೂ ಕೂಡ ಒಂದು ತಿಳ್ಕೊಬೇಕಾಗಿದ್ದು, ಬೆಂಗಳೂರಿನಲ್ಲಿ ಒಂದೊಂದು ಕಡೆಯಿಂದ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇದ್ದೇ ಇದೆ ಅಂತ. ಅದರ ಮುಂದುವರಿದ ಭಾಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಸಿರಾಟದ ಸಮಸ್ಯೆ ಅಂದ್ರೂ ಕೂಡ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಕೊರೋನಾ ಪಾಸಿಟಿವ್ ಅಂದ್ರೂ ಕೂಡ ಆಂಬ್ಯುಲೆನ್ಸ್ ಬರ್ತಾ ಇಲ್ಲ. ಏನ್ ನಡೀತಿದೆ ನಮ್ಮ ಬೆಂಗಳೂರಿನಲ್ಲಿ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಸಂಜೆ ಅಂದ್ರೆ ಭಾನುವಾರ ಸಂಜೆ ಉಸಿರಾಟದ ತೊಂದರೆ ಇತ್ತು. ಒಬ್ರು ಮಹಿಳೆ ಬಳಲ್ತಾ ಇದ್ರು. ನೆನ್ನೆ ಸಂಜೆ ವೈಟ್ ಫೀಲ್ಡ್ ನ ವಿಶಾಲ್ ಮಾರ್ಟ್ ಹತ್ರ ಆ ದೃಶ್ಯ ಮತ್ತೆ ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ. ಕೊನೆಗೆ ಅವ್ರನ್ನ ಆಟೋದಲ್ಲಿ ಯಾರೋ ಕಳಿಸಿದ್ರು. ಆಟೋದಲ್ಲಿ ಪುಣ್ಯಾತ್ಮ ಅವ್ರಿಗೆ ಸಹಾಯ ಮಾಡ್ದ. ಇದೇ ತರ ಉಸಿರಾಟದ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇರುವಂತ ಒಂದೊಂದೇ ಕಥೆಗಳು ಹೊರಗೆ ಬರ್ತಾ ಇದೆ. ಅವ್ರು ತಮ್ಮ ಅಳಲನ್ನ ತೊಡ್ಕೋತಾ ಇದ್ದಾರೆ. ನೋಡೋಣ ಬ್ರೇಕಿಂಗ್ ನ್ಯೂಸ್. ಮೂರು ಬೆಳವಣಿಗೆನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 3 ಜನ ಕೂಡ ಉಸಿರಾಟದಿಂದ ಬಳಲ್ದವರು ಮತ್ತು ಯಾರಿಗೂ ಅವರು ಅಂದುಕೊಂಡಾಗ ಯಾರಿಗೂ ಕೂಡ ಫೆಸಿಲಿಟಿಗಳು ಸಿಗ್ತಿಲ್ಲ. ಅಯ್ಯೋ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಏದಿಸ್ರು ಬಿಡ್ತಾ ಆ ಹೆಣ್ಣು ಮಗಳು ಮಾಡ್ತಿರೋದು ನೋಡಿದ್ರೆ ನಮಗೆ ಕರಳು ಕಿತ್ತು ಬರುತ್ತೆ ರೀ. ಹೆಂಗೆ ಬದುಕೋಕೆ ಸಾಧ್ಯ ಈ ಥರದ ವ್ಯವಸ್ಥೆಯಲ್ಲಿ ಅಂತ. ಆದರೂ ಆ ಹೆಣ್ಮಗಳು ಸುಮಾರು 5 ಗಂಟೆಗಳ ಕಾಲ ಉಸಿರು ಬಿಡುಗಿದು ಊಟ ತಿಂಡಿ ಮಾಡದೆ ಏನೂ ಮಾಡದೆ ಅಲ್ಲಿ ಯಾರೋ ವಿಡಿಯೋ ತೆಗಿರೋರು ಮಾತಾಡ್ತಿದ್ರು. ಹೆಣ್ಮಗಳು ಹಿಂಗೆ ಕೂತಿದ್ದಾರೆ ಬೆಳಗ್ಗೆಯಿಂದ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಯಾರೂ ಬರ್ತಿಲ್ಲ ಆಂಬ್ಯುಲೆನ್ಸ್ನವರು ಅಂತ. ಈಗ ಬರುತ್ತೆ ಆಗ ಬರುತ್ತೆ ಕಾದರು. ಮಧ್ಯದ ಭಾಗದಲ್ಲಿ ಜ್ವರ, ಕೆಮ್ಮು, ವಾಂತಿ, ನನ್ನ ಕಾಪಾಡಿ ದಯವಿಟ್ಟು ಪ್ಲೀಸ್ ಅಂತ ಅವ್ರು ಬೇಡ್ಕೋತಿದ್ದಾರೆ. ಬಲಭಾಗದಲ್ಲಿ ನಾನು ಸಾಯ್ತಾ ಇದ್ದೀನಿ, ಸತ್ತೋಗ್ಬಿಡ್ತೀನಿ, ಪ್ಲೀಸ್ ಟ್ರೀಟ್ಮೆಂಟ್ ಕೊಡಿ. ಇವ್ರಿಗೆಲ್ಲ ಹೆಂಗೆ ಅನಿಸುತ್ತೆ ಅಂದರೆ ಸರ್ಕಾರದವ್ರು ಏನು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ, ಯಾವಾಗ ಕಣ್ಣು ಮೂಗು ಬಾಯಿ ಎಲ್ಲ ತೆಗಿತಾರೆ, ಇದಕ್ಕೆ ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ದೊಡ್ಡ ಮಟ್ಟದ ಪ್ರಶ್ನೆ ಆಗೋಗಿದೆ. ಯಾವ ಹಾಸ್ಪಿಟ್ಲ್ ಫೋನ್ ಮಾಡಿದ್ರೆ ಗಾಡಿ ಬರ್ತಾ ಇಲ್ಲ. ಸುಗಡಕ್ಕೆ ಹೋದೆ, ಅಲ್ಲಿ ಬರೀ ಚೆಕ್ ಮಾಡಿ ಕಳಿಸ್ಬಿಟ್ರು. ಏನು ಸರಿಯಾಗಿ ಚೆಕ್ ಮಾಡಿಲ್ಲ. ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ಏನಾದರೂ ಮಾಡಿ KC ಜನರಲ್ಲಿ ಸೇರಿಸ್ಬಿಟ್ರಿ ಆಯ್ತಾ. ತುಂಬ ಕೆಮ್ಮು, ವಾಂತಿ,
ಜ್ವರ, ಕೋವಿಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಕರ್ಕೊಂಡು ಹೋಗ್ಬಿಡ್ರಿ ದಯವಿಟ್ಟು. ಇವಾಗ 7-8 ಗಂಟೆಗೆ KC ಜನರಲ್ಗೆ ಹೋಗ್ತೀನಿ, ಅಲ್ಲಿ ಬಂದು ಸಹಾಯ ಮಾಡ್ರಪ್ಪ, ದಯವಿಟ್ಟು ಮಾಡ್ರಿ. ಆಯ್ತಲ್ಲ, ಸತ್ತೈತೀನಿ ವಿಶ್ರಾಂತಿಗೆ, ದಯವಿಟ್ಟು ಮಾಡಿರಿ. ಪ್ರಾಣ ಉಳಿಸಿ. ಅಲ್ಲೇ 10 days ಆಗೋಯ್ತು, ಊಟ ಇಲ್ಲ. मैं 4 दिन से हॉस्पिटल में फिर रहा हूँ. नाम भी जो है एडमिट कर ले रही, कोविड-19 हो गया. मेरा केस जो है 4 दिन से हॉस्पिटल में फिर रही, कोई नहीं बनना ले रही. BBMP एल को बोलिया, उन्हें भी गाड़ी करे नहीं. रात को 12 बजे लाखों हज भवन में छोड़ कर चले गई. फिर क्या भी रेस्पॉन्स भी नहीं, क्या भी नहीं. इधर उधर हज भवन में मंदिर घुसने दे रहे नहीं. ಇನ್ನು ಇಂತಹ ಸಂದರ್ಭದಲ್ಲಿ ಮದುವೆಗಳನ್ನು ಮಾಡಿದಾಗ ಅಲ್ಲಿ ತುಂಬ ಜನ ಸೇರ್ತಾರೆ. ಅಲ್ಲಿಂದ ಆಗ್ತಿರೋ ದೊಡ್ಡ ಪ್ರಾಬ್ಲಮ್ ಕೇಳಿ. ಬಾಗಲಕೋಟೆಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮದುವೆಗಳಿಂದ ಹೆಚ್ಚಾಗ್ತಾ ಇದೆ ಸೋಂಕು ಹೆಚ್ಚುತ್ತಿರುವ ಬಗ್ಗೆ ವರದಿ ಕೂಡ ನಾವು ಪ್ರಸಾರ ಮಾಡಿದ್ವಿ. News 18 ವರದಿ ಬೆನ್ನಲ್ಲೇ ಇದೀಗ ಈ ಮದುವೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೊನೆಗೂ ಜಿಲ್ಲಾಡಳಿತ ಮನಸ್ಸು ಮಾಡಿದೆ. ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದಂತಹ ಮದುವೆ ಆರತಕ್ಷತೆಗಳ ಸಮಾರಂಭದಿಂದ ಹತ್ತತ್ರ ಏನಿಲ್ಲ ಅಂದ್ರೂ 50-60 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಇದನ್ನ News 18 ಕನ್ನಡ ಬೆಳಗ್ಗೆಯಿಂದ ನಾವು ಕೂಡ ವರದಿಯನ್ನು ಬಿತ್ತರಿಸಿದ್ವಿ. ಇದೀಗ ಅದನ್ನ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ಮುಂದೆ ಮನೆಗಳ ಮುಂದೆ ಮದುವೆ ಮಾಡಬಾರ್ದು. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಾತ್ರ ಮದುವೆ. ಸೈನ್ ಹಾಕಬೇಕು, ಅವ್ರ ಕಡೆ ಪ್ರೂಫ್ ಸೈನ್ ಹಾಕ್ತಾರೆ, ಹಾರ ಬದಲಾಯಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇರೋದಷ್ಟೇ. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ಕೊರೋನಾ ತಡೆಗೆ ಸಾಕಷ್ಟು ಕ್ರಮ ಕೈಗೊಂಡಿದೆ. ಮದುವೆಗಳಲ್ಲಿ ಹೆಚ್ಚು ಜನ ಭಾಗಿಯಾಗಿರೋದ್ರಿಂದ ಸಂಕಷ್ಟ ಶುರುವಾಗ್ತಾ ಇದೆ. ಮದುವೆಗೆ ಅನುಮತಿ ಕೊಡಬಾರದು ಅಂತ ಜಿಲ್ಲಾಧಿಕಾರಿಗಳಿಗೆ ಗೋವಿಂದ ಕಾರಜೋಳ ಅವರು ಈ ಮೂಲಕ ಸೂಚನೆ ರವಾನಿಸಿದ್ದಾರೆ. ಮಂಗಳೂರಲ್ಲಿ ಸೋಂಕಿತ ಗರ್ಭಿಣಿಯರಿಗಿಲ್ಲ ಚಿಕಿತ್ಸೆ ನಿರಾಕರಿಸಿತು ಖಾಸಗಿ ಆಸ್ಪತ್ರೆಯವರು. ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೈಂದೂರಿನ ಆಸ್ಪತ್ರೆ ಇದು. ಈ ಕ್ಷಣ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಬೈಂದೂರ್ ವೆಲ್ನ SCS ಖಾಸಗಿ ಆಸ್ಪತ್ರೆ ಇದು. ಮಾಜಿ ಸಚಿವ UT ಖಾದರ್ ಮಧ್ಯಪ್ರವೇಶ ಮಾಡಿದ್ರು. ಅದಾದ್ಮೇಲೆ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡಿದ್ದಾರೆ ಸಿಬ್ಬಂದಿಗಳು. ನೆನ್ನೆ ಸಂಜೆ ದಾಖಲಾದ ತಕ್ಷಣ ಮಗುವಿಗೆ ಜನ್ಮ ಕೊಟ್ಟಿದ್ರು ಆ ಹೆಣ್ಮಗಳು. ಅದಾದ ನಂತರ ಆದಂತಹ ಬೆಳವಣಿಗೆಗಳು ಅವ್ರಿಗೆ ಅಂದರೆ ಸೋಂಕಿತ ಗರ್ಭಿಣಿಗೆ ಟ್ರೀಟ್ಮೆಂಟನ್ನು ನಿರಾಕರಿಸಿದ್ರು ಖಾಸಗಿ ಆಸ್ಪತ್ರೆ ಬೈಂದೂರು ವೆಲ್ನ SCS ಖಾಸಗಿ ಆಸ್ಪತ್ರೆ. ಅದಾದಮೇಲೆ ಮಾಜಿ ಸಚಿವರು ಎಂಟ್ರಿ ಕೊಟ್ಟರು. ಸನ್ಮಾನ್ಯ ಶಾಸಕರು UT ಖಾದರ್ ಅವರು ಒಂದಷ್ಟು ಹೇಳದ ಮೇಲೆ, ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಹೇಳದ ಮೇಲೆ ದಾಖಲಿಸಿಕೊಂಡು ತದನಂತರ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಟ್ರೀಟ್ ಮಾಡೋದು ಅದು ಫೈನ್ ಮಾಡುವ ನಿಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೇಳಿಲ್ವಾ? ಒಂದು ಐಸೋಲೇಷನ್ ವಾರ್ಡ್ ಮತ್ತೆ ಇಲ್ಲ, ಇಷ್ಟು ಇಲ್ಲ, ಮತ್ತೆ ಕೇಸ್ ಹಾಕ್ತೀರಾ? ಯಾವ ಕೇಸ್ ಹಾಕ್ತೀರಾ? ಯಾವ ಕೇಸ್ ಹಾಕ್ತೀರಾ? ಟ್ರೀಟ್ಮೆಂಟ್ ಅವರಿಗೆ ಸರಿ ಎಲ್ಲಿ ಕೊಟ್ರಿ? ನಿಮ್ಮ ಹತ್ರ ಐಸೋಲೇಷನ್ ವಾರ್ಡ್ ಇಲ್ಲ, ಎಲ್ಲಿ ಕೊಡ್ತೀರಾ? ಅದೇ ಸರ್ ಹೇಳೋದು. ನೀವು ಐಸೋಲೇಷನ್ ವಾರ್ಡ್ ಬಸ್ ರೆಡಿ ಮಾಡಿ. ಕೋವಿಡ್ ಬಂದಿತ್ತು 3 ತಿಂಗಳಾಯ್ತು, ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಎಲ್ಲರೂ ಕ್ವಾರಂಟೈನ್ ಇದ್ದಾರೆ. ನಿಮ್ಮ ಹತ್ರ ಮತ್ತೆ ಹೇಗೆ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಹೇಗೆ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ನಿಮ್ಗೆ ಹಣ ಮಾಡಿರ್ಬೇಕಾ? ಐಸೋಲೇಷನ್ ವಾರ್ಡ್ ಸರ್ವಿಸ್ ಕೊಡ್ಲಿಕ್ಕೆ ಬೇಡ ಅಲ್ವಾ? ಅಷ್ಟೇ ಹೇಳಿ. ಎಲ್ಲ ಹಾಸ್ಪಿಟಲ್ ಅಲ್ಲಿ ಒಂದು ವಾರ್ಡ್ ಇದೆ. ನಮ್ಮ ಸೇಫ್ಟಿಗೆ ಮಾಡ್ತಾ ಇದ್ದೇವೆ ನಾವು. ನೋಡಿ ಹಾಗೆ ಮಾಡೋದಲ್ಲ ಆತರ ಅಲ್ಲ. ನೋಡಿ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಬಂದಿರೋದಲ್ಲ. ಅಲ್ಲ ಸರ್, ಅದು ಮಾಡ್ಲೇಬೇಕು. ಮಾತಾಡಿದೀವಿ ಹೇಳಿ. ಅಲ್ಲ ಅಲ್ಲ ಏನು ಮಾಡಿಲ್ಲ ಅಂದ್ರೆ ಹೀಗೆ ಹೇಳ್ತೀರಾ? ನಾವು ಈಗ ಪ್ರೈವೇಟ್ ಹಾಸ್ಪಿಟಲ್ ಬಂದಿರೋದು. ಬೇಡ ಬೇಡ, ಒಂದ್ ನಿಮಿಷ ಸರ್, ರೆಸ್ಪಾನ್ಸ್ ಇದೆಯಾ? ಹೋದ್ರ ನೀವೀಗ ನಿಮ್ಮ ನೀವೊಂದು ನಾವೊಂದು ಫೋನ್ ಮಾಡಿದ ತಕ್ಷಣ ನೀವು ಬಂದಿದ್ದೀರಿ. ನೀವೊಂದು ಡಾಕ್ಟರ್ ಅಲ್ಲಲ್ಲ, ಯಾರು ಪರ್ಮಿಷನ್ ತಗೊಳ್ಳಿಕ್ಕೆ ತಗೊಳ್ಬೇಕು. ನಾನು IT
ಕೊಡಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನ್ಯೂಸ್ 18 ಕನ್ನಡಕ್ಕೆ ದೂರವಾಣಿ ಮುಖಾಂತರ ಅವರಿಗೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೊಡಿಗಲ್ ಪೊಲೀಸರ ಜೊತೆ ಸಭೆ ನಡೆಸಿದ್ರು ಶಾಸಕರು. ಆ ಸಂದರ್ಭದಲ್ಲಿ ಪೇದೆಯಿಂದ ಸೋಂಕು ತಗುಲಿರೋ ಸಾಧ್ಯತೆ. ಬ್ರೇಕಿಂಗ್ ನ್ಯೂಸ್. ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೂ ಬಂದಿದ್ರು ಡಾಕ್ಟರ್ ರಂಗನಾಥ್. ಕಾರ್ಯಕ್ರಮದಲ್ಲಿದ್ದರು ಕಾಂಗ್ರೆಸ್ನ ಶಾಸಕರು. ಇದೀಗ ಅವರೆಲ್ಲರಿಗೂ ಕೂಡ ಟೆನ್ಷನ್ನು, ಏನಪ್ಪ ಇವ್ರಿಗೆ ಬಂದ್ಬಿಡ್ತು, ನಮ್ಮ ಜೊತೆ ಇದ್ದರು, ಮಾತಾಡ್ಕೊಂಡು ಹೋದ್ರು, ಈಗ ಅವ್ರಿಗೂ ಬಂತು ಅಂದರೆ ನಮಗೇನಾಗುತ್ತೆ ಅಂತ. ಸೊ ಹಾಗಾಗಿ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಪಾಸಿಟಿವ್ ಆಗಿದೆ. ಪೊಲೀಸ್ ಪೇದೆಯಿಂದ ಇವರಿಗೆ ಬಂದಿರುವ ಶಂಕೆ ವ್ಯಕ್ತ ಆಗ್ತದೆ. ಬಿಕಾಸ್ ಅವ್ರ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ರು ಅಂತ. ಈ ಕ್ಷಣ ನೋಡ್ತಿರುವಂಥ ಬೆಳವಣಿಗೆ. ಅವ್ರ ಬಲಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಯಾಕೆ ಟೆನ್ಷನ್ ಅಂದರೆ ಅಲ್ಲಿ ಡಾಕ್ಟರ್ ರಂಗನಾಥ್ ಅಲ್ಲಿ ಹೋಗಿದ್ರು ಅಂತ. ಮತ್ತಷ್ಟು ಮಾಹಿತಿ ವಿಠಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನನ್ನ ಕೊಲೀಗ್. ಗುಡ್ ಆಫ್ಟರ್ನೂನ್ ವಿಠಲ್. ಗುಡ್ ಆಫ್ಟರ್ನೂನ್. ಅಂದ್ರೆ ಅವ್ರಿಗೆ ಪಾಸಿಟಿವ್ ಬಂತು, ಆದ್ರೆ ಮೂಲ ಗೊತ್ತಾಗಿದೆಯಾ ಈಗ? ನಿಜಕ್ಕೂ ಆತಂಕ ಪಡುವಂತ ವಿಚಾರ ಹರೀಶ್. ಅಂದ್ರೆ ಏನಂದ್ರೆ ಇವರು ಕುಣಿಗಲ್ ಪೊಲೀಸ್ನವ್ರ ಜೊತೆ ಮೀಟಿಂಗ್ ಮಾಡ್ತಾರೆ. ಅದಾದ ನೆಕ್ಸ್ಟ್ ಡೇ ಇನ್ನು ಡಿ.ಕೆ.ಶಿ ಪದಗ್ರಹಣ, ಕೆಪಿಸಿ ಅಧ್ಯಕ್ಷರಾಗಿ ಡಿ.ಕೆ.ಶಿ ಪದಗ್ರಹಣ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾರೆ. ಅಂದ್ರೆ ಕುಣಿಗಲ್ ಪೊಲೀಸ್ನವ್ರ ಜೊತೆ ಇವರು ಮೀಟಿಂಗ್ ಆದಾದ ನಂತರ ಇವರು ನೆಕ್ಸ್ಟ್ ಡೇ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕ ಮೂಡುವಂತಕ್ಕಂಥದ್ದು. ಯಾಕಂದ್ರೆ ಅವರಲ್ಲಿ ಅಲ್ಲಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದರಿಂದ ಬೇರೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಂತ ಅಲ್ಲಿಂದನೇ ಸೋಂಕು ತಗಲಿದೆ ಎಂಬ ಸಾಧ್ಯತೆ ದಟ್ಟವಾಗಿ ಹರಡಿದ್ರಿಂದ ಅಲ್ಲಿ ಏನೋ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದಲ್ಲಿ ಯಾರೆಲ್ಲ ನಾಯಕರಿದ್ರು, ಮತ್ತೆ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್, ಮತ್ತೆ ಅವರ ಫ್ಯಾಮಿಲಿ, ಮತ್ತೆ ಈ ತರ ಏನೋ ಕಾಂಗ್ರೆಸ್ ನಾಯಕರು ಯಾರ್ಯಾರು ಇದ್ರು ಅವ್ರಿಗೆಲ್ಲ ಒಂದು ಹರಡಿರುವಂತ ಸಾಧ್ಯತೆ, ಮತ್ತೆ ಅವರೆಲ್ಲ ಆತಂಕ ಪಡುವಂತ ಪರಿಸ್ಥಿತಿಯಲ್ಲಿದೆ ನಾಗರಾಜ್. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಠಲ್ ಈ ಕ್ಷಣದ ಮಾಹಿತಿಗಾಗಿ. ಇವರೆಲ್ಲರೂ ಕೂಡ ಗಂಟು ಮೂಟೆ ಕಟ್ಕೊಂಡು ಹೊರಟೇ ಬಿಟ್ರು. ಬಾಡಿಗೆ ಮನೆಗಳಲ್ಲೀಗ ಪೂರ್ತಿ ಖಾಲಿ ಖಾಲಿ. ರಾಜಧಾನಿಗೆ ಕೊರೋನಾ ದೊಡ್ಡ ಮಟ್ಟದಲ್ಲಿ ಶಾಪವಾಗಿ ಕಾಡ್ತಾ ಇದೆ. ಎಲ್ಲರೂ ಹೇಳ್ತಿದ್ದಾರೆ ಬೇಡಪ್ಪ ಈ ಬೆಂಗಳೂರು, ಮಹಾ ವಲಸೆ. ಬಿಸ್ನೆಸ್ ಎಲ್ಲ ಡೌನ್ ಇದೆ, ಫುಲ್ ಬಾಡಿಗೆ ಕಟ್ಟಕ್ಕೆ ತುಂಬಾ ಕಷ್ಟ. ಅದಕ್ಕೆ ಊರ್ ಕಡೆ ಏನ್ ಮಾಡ್ಬೇಕು ಸರ್, ಊರಿಗೆ ಹೋಗ್ಬೇಕಲ್ಲ. ಅನುಮಾನನೇ ಇಲ್ಲ, ಕಳೆದ 2-3 ವಾರಗಳಿಂದ ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಅಂದರೆ ಕಿತ್ತು ತಿಂತಾ ಇದೆ ಕೊರೋನಾ. ದಿನದಿಂದ ದಿನಕ್ಕೆ ಭೀತಿ ಕೂಡ ಮೂಡಿಸ್ತಾ ಇದೆ. ಆದರೆ ಬೆಂಗಳೂರಿನ ಜನರ ಪರಿಸ್ಥಿತಿ ನೋಡಿ. ಬ್ರೇಕಿಂಗ್ ನ್ಯೂಸ್. ಇಲ್ಲಿ ಜೀವನ ಮಾಡೋದೇ ತುಂಬ ಕಷ್ಟ ಅನ್ನೋ ಭಾವನೆಗೆ, ಅನ್ನೋ ನಿರ್ಧಾರಕ್ಕೆ ಜನ ಬಂದಾಗೋಯ್ತು. ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ವೈರಸ್ ಭೀತಿ, ಇನ್ನೊಂದು ಕಡೆ ಲಾಕ್ಡೌನ್ ಗುಮ್ಮ. ಮತ್ತೆ ಲಾಕ್ಡೌನ್ ಆಗೋದ್ರೆ ಹೆಂಗ್ರಿ ನಡೆಸೋದು ನಮ್ಮ ಜೀವನ ಇಲ್ಲಿ ಅನ್ನೋ ಭಯ ಬೇರೆ ಅವರೆಲ್ಲರಿಗೂ ಕೂಡ. ಹೀಗಾಗಿ ಒಂದು ಕೈಯಲ್ಲಿ ಕೆಲಸ ಇಲ್ಲ, ಕೂಲಿ ಕೆಲಸಕ್ಕೆ ಯಾರು ಕರೀತಿಲ್ಲ, ಇನ್ನು ಕೂಲಿ ಎಲ್ಲಿಂದ ಸಿಗಬೇಕು ಇಲ್ಲಿ? ಅಂದರೆ ಈ ಸಿಟಿನಲ್ಲಿ ವಾಸ ಮಾಡೋದೇ ಸಾಕಪ್ಪ, ಇಲ್ಲಿನ ಕಾಲು ಕಿತ್ತರೆ ಸಾಕು ಅಂತ ತಮ್ಮ ಊರುಗಳತ್ತ ಗುಳೆ ಹೋಗ್ತಿದ್ದಾರೆ ದಿನದಿಂದ ದಿನಕ್ಕೆ ಹೆಚ್ಚು ಜನ. ನಾವು ಮೇಲ್ಕೋಟೆ 10 ವರ್ಷದ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ಕಂಪ್ನಿಲಿ ಕೆಲಸ ಎಲ್ಲ ತೆಗೆದಾಕ್ಬಿಟ್ರು. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಜೀವನ ಮಾಡೋದು ಹೆಂಗಪ್ಪ ಅಂತೀವಿ. ಸರ್ಕಾರ ನೋಡೋರು ಇಲ್ಲಿರಿ ಅಂತಾರೆ, ಇಲ್ಲಿ ಮನೆಯವರು ಬಾಡಿಗೆ ಕೊಡಿ ಅಂತ ಹಿಂಸೆ ತಿರುತ್ತಾರೆ. ಏನು ಮಾಡೋದು? ನಾವು ಊರು ಖಾಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಬರ್ತೀರಾ ಮತ್ತೆ? ಅಯ್ಯೋ ಮತ್ತೆ ಸಾಕಪ್ಪ, ಇದೇ ಸಾಕು ನಮ್ಗೆ ಈಗ. ಊರಿಗೆ ಹೋಗಿ ಏನು ಮಾಡ್ತೀರಾ? ಊರಿಗೆ ಹೋಗಿ ಜಮೀನು ಐತೆ, ಹೆಂಗೋ 1-2 ಹಸ ಗಿಸ ಮಾಡ್ಕೊಂಡು ಹೆಂಗೋ ಜೀವನ ಸಾಕೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀರಾ ವಾಪಸ್ಸು? ಯಾಕೆ ಹೋಗ್ತೀರಾ? ಕಾಯಿಲೆಗೆ ಹೋಗಿದ್ದಲ್ಲ, ಕಾಯಿಲೆಗೆ ಹೋಗ್ತಾ ಇರೋದು. ಬೆಂಗಳೂರು ಬೇಡ ಅಂತ ಓದ್ತಿದ್ದೀರಾ? ಬೇಡ ಅಂತ ಊರ ಕಡೆ ಹೋಗ್ತಾ ಇರೋದು ಒಳಗೆ. ಮತ್ತಷ್ಟು ಮಾಹಿತಿ ನೆಲಮಂಗಲದಿಂದ ನನ್ನ ಸಹೋದ್ಯೋಗಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಅಭಿಷೇಕ್. ಗುಡ್ ಆಫ್ಟರ್ನೂನ್ ಹರೀಶ್. ಮಾತಾಡಿಸಿದಾಗೆಲ್ಲ ಅವ್ರು ಹೇಳ್ತಿರೋದು ಸಾಕಪ್ಪ ಈ ಊರು ಅಂತ. ಅಂದ್ರೆ ಈಗ ಶನಿವಾರ ಅಷ್ಟೇ ಸೀಮಿತವಾಗಿಲ್ಲ, ದಿನ ಹೋಗ್ತಾನೆ ಇದಾರ ಅಭಿಷೇಕ್ ಅಲ್ಲಿ? ಹರೀಶ್, ಏನಂತಂದ್ರೆ ನಾವು ಬರೀ ಶನಿವಾರ ನೋಡಿದ್ರೆ ಸಾಗರೋಪಾದಿಯಲ್ಲಿ ಏನೋ ಒಂದು ಎಲ್ಲರೂ ಕೂಡ ಬೆಂಗಳೂರು ತೋರಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ತೋರಿದ್ರು. ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಹೋಗ್ತಾರೆ ಅಂತ. ಇಂದು ಕೂಡ ಸಾಕಷ್ಟು ವಾಹನಗಳು ಕೂಡ ಬೆಂಗಳೂರು ಸಾಕಪ್ಪ ಸಾಕು ಇಂದ ಒಂದು ಮಾತುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಕೂಲಿ ಇಲ್ಲ, ನಾಳೆ ಇಲ್ಲ, ನಮ್ಗೆ ಕೂಡೇ ಸಿಗುತ್ತೆ. ಈ ಬೆಂಗಳೂರಲ್ಲಿದೆ, ನಮ್ಗೆ ಯಾರು ಊಟ ಕೊಡ್ತಾರೆ? ಸರ್ಕಾರ ಹೇಳುತ್ತೆ ಬೆಂಗಳೂರು ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳುತ್ತಷ್ಟೇ. ಆದ್ರೆ ಅವ್ರ ಸರ್ಕಾರ ಹೇಳಿದ್ರೆ ಮನೆ ಬಾಡಿಗೆ ಕಟ್ಟೋದಾರ, ನಮ್ಗೆ ಊಟ ಕೊಡೋದಾರ ಅನ್ನೋ ಪ್ರಶ್ನೆಗಳನ್ನ ಕೇಳ್ಕೊಂಡು ಇವತ್ತು ಬೆಂಗಳೂರನ್ನ ಇವತ್ತು ಕೂಡ 100 ಜನ ಒಂದು ಗುಳೆ ಹೋಗ್ತಕ್ಕಂಥ ಪದ್ಧತಿ ಕೂಡ ಇವತ್ತು ಮುಂದುವರೆದಿದೆ ಹರೀಶ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಈ ಕ್ಷಣದ ಮಾಹಿತಿಗಾಗಿ.
ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರುವ ಕಾರಣ ಎಷ್ಟೋ ಜನ ತಮ್ಮ ಸ್ವಂತ ಊರುಗಳಿಗೆ ಹೋಗ್ತಿದ್ದಾರೆ. ನಾವು ಕೂಡ ವಿಜುವಲ್ಸ್ ತೋರಿಸಿದ್ವಿ. ಮತ್ತೆ ಬೆಂಗಳೂರು ಲಾಕ್ಡೌನ್ ಆಗೋ ಭೀತಿಯಲ್ಲಿ ಮುಂದಿನ ಜೀವನ ಹೇಗೆ ಅನ್ನೋದು ಅವರೆಲ್ಲರಿಗೂ ಕೂಡ ದೊಡ್ಡ ಆತಂಕ. ಜನ ಗಂಟು ಮೂಟೆ ಕಟ್ಕೊಂಡು ತವರಿಗೆ ಹೋಗ್ತಿದ್ದಾರೆ, ಅಂದರೆ ಅವರ ತವರೂರಿಗೆ ಹೋಗ್ತಿದ್ದಾರೆ. ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಮಾತಾಡ್ತಿದ್ದಾರೆ. ಗುಳೆ ಹೋಗ್ತಿರೋರಿಗೆ ಧೈರ್ಯ ಕೊಟ್ಟಿದ್ದಾರೆ. ಯಾವುದಕ್ಕೂ ಜನ ಗಾಬರಿ ಆಗೋದು ಬೇಡ. ಸರ್ಕಾರ ಈಗ 450ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಬದುಕು ಬಹಳ ಮುಖ್ಯ. ಈ ಪಿಡುಗಿನ ಜೊತೆ ನಾವು ಕೂಡ ಬದುಕಬೇಕಾಗಿದೆ. ಮೋದಿಯವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಯಾರೂ ಭಯಪಡಬೇಡಿ ಅಂತ ತಮ್ಮ ಕಡೆಯಿಂದ ಒಂದು ಅಭಯವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ನಾನು ಜನರಲ್ಲಿ ವಿನಂತಿ ಮಾಡುತ್ತೇನೆ, ಬೆಂಗಳೂರಲ್ಲಿ ಏನೇನು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು ತಗೊಂಡಿದ್ದೇವೆ. ಈಗಾಗಲೇ 450ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ವ್ಯಾನ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಗಾಬರಿ ಆಗೋ ಅಗತ್ಯ ಇಲ್ಲ. ಈ ಪಿಡುಗಿನ ಜೊತೆಗೇನೆ ನಾವು ಬದುಕಬೇಕಾಗಿದೆ. ಅದಕ್ಕಾಗಿ ಬೆಂಗಳೂರಿನ ಮಹಾಜನತೆ ಅಂತರವನ್ನು ಕಾಯ್ದುಕೊಂಡು ಸರ್ಕಾರ ಜೊತೆ ಸಹಕರಿಸಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಅದೇ ಪ್ರಾರ್ಥನೆಯನ್ನು ಬೆಂಗಳೂರು ಮಹಾಜನತೆಯಲ್ಲಿ ವಿಶೇಷವಾಗಿ ಹೆಚ್ಚಾಗ್ತಾ ಇರುವಂಥ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ನಾವು ಜಾಗೃತರಾಗಿ ಸರ್ಕಾರ ಜೊತೆ ಸಹಕರಿಸಬೇಕು. ನಿಮ್ಮ ಬದುಕು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ, ಮಗದೊಂದು ಸುಮಾರು 10,000 ಬೆಡ್ಡಿನ ಒಂದು ವ್ಯವಸ್ಥೆಯನ್ನು ಸಹ ಕೋವಿಡ್ ಪೇಷಂಟ್ಗಳಿಗೇನೆ ಅಥವಾ ಇತರೆ ಪೇಷಂಟ್ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಈ ಲಾಕ್ಡೌನ್ ಮಾಡುವ ಪ್ರಮೇಯವೇ ಇಲ್ಲ. ಮುಖ್ಯಮಂತ್ರಿಗಳು ಈ ಬಗ್ಗೆ ವಿವರಿಸಿದ್ದಾರೆ ಕೂಡ. CM ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಆದರೆ ಲಾಕ್ಡೌನ್ ಮಾತ್ರ ಮಾಡಲ್ಲ ಅನ್ನುವ ಮಾತುಗಳನ್ನು ಹೇಳ್ತಿದ್ದಾರೆ. ಭಾನುವಾರದ ಲಾಕ್ಡೌನ್ ಮುಂದುವರಿಯುತ್ತೆ. CM ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಬೆಳವಣಿಗೆ ತುಂಬಾ ಜನ ನಮ್ಮನ್ನು ಕಾಲ್ ಮಾಡಿ ಕೇಳ್ತಿರ್ತಾರೆ, ಮೀಡಿಯಾದಲ್ಲಿ ಇದೀವಲ್ಲ, ಹರೀಶ್ ಅವರೇ ಲಾಕ್ಡೌನ್ ಆಗ್ಬಿಡುತ್ತಂತೆ, ಯಾವಾಗಿಂದ ಲಾಕ್ಡೌನ್ ಅಂತಿರ್ತಾರೆ. ಬಿಕಾಸ್ ಸರ್ಕಾರ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತಿರೋ ಸಂದರ್ಭದಲ್ಲಿ ಆದರೆ ಈಗ ಪುನರುಚ್ಚಾರ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಲಾಕ್ಡೌನ್ ಮಾಡಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾಯಿತು. ಇದೀಗ ಅದಕ್ಕೆ ಒತ್ತಾಸೆಯಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕಠಿಣ ನಿರ್ಧಾರ ತೆಗೆದುಕೊಳ್ತೀವಿ, ಭಾನುವಾರ ಲಾಕ್ಡೌನ್ ಇದ್ದೇ ಇರುತ್ತೆ, ಆದರೆ ಪೂರ್ತಿ ಲಾಕ್ಡೌನ್ ಮಾಡಲ್ಲ ಅಂದಿದ್ದಾರೆ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್. ಮಾಡೋದಿಲ್ಲ ಅಂತೇಳಿ ಲಾಕ್ಡೌನ್ ಮಾಡೋದಿಲ್ಲ. ಇನ್ನೂ ಕಠಿಣವಾದಂಥ ಕೆಲವು ಕ್ರಮಗಳನ್ನು, ಕಂಟೈನ್ಮೆಂಟ್ ಝೋನ್ಗಳು ಮಾಡ್ತಕ್ಕಂಥದ್ದು, ಸಂಚಾರವನ್ನು ಸ್ವಲ್ಪ ನಿರ್ಬಂಧ ಮಾಡ್ತಾರೆ. ಯಾವುದೇ ಕಾರಣದಿಂದ ಲಾಕ್ಡೌನನ್ನು ಮಾಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಾಕಷ್ಟು ಮಂತ್ರಿಗಳು ಕೂಡ ಪದೇ ಹೇಳ್ತಾ ಇದ್ರು ಕೂಡ, ಇಲ್ಲ ಲಾಕ್ಡೌನ್ ಕ್ವಶನ್ ಆಗ್ತಾರೆ, ಜನ ಭಯಭೀತರಾಗಿ ಇಲ್ಲಿ ಬೆಂಗಳೂರಲ್ಲಿ ಬಂದಿರತಕ್ಕಂಥವ್ರು ಕೂಲಿ ಕಾರ್ಮಿಕರು ಎಲ್ಲ ಅವ್ರ ಊರಿಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಯಾವುದೋ ಲಾಕ್ಡೌನ್ ಮಾಡೋದಿಲ್ಲ. ಬಟ್ ಪ್ರತಿ ಭಾನುವಾರ ಕೂಡ ಲಾಕ್ಡೌನ್ ಇರ್ತದೆ. ಅದರಿಂದ ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಪ್ರತಿ ಸಲ ಕೂಡ ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಒಂದು ಭರವಸೆ ಕೊಡುತ್ತೆ, ಆದರೆ ಈಡೇರಿಸಲ್ಲ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಕೊರೋನಾ ವಾರಿಯರ್ಸ್ ಥರ ಕೆಲಸ ಮಾಡ್ತಿದ್ದಾರೆ ಈಗ ಹಂಗೆ ನೋಡಕ್ಕೆ ಹೋದ್ರೆ. ಆದರೆ ಜುಲೈ 10ನೇ ತಾರೀಕಿಂದ ಕೆಲಸವನ್ನ ಸ್ಥಗಿತ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತರು. ಯಾಕೆಂದ್ರೆ ಅವರಿಗೆ 12,000 ರೂಪಾಯಿಗಳ ಗೌರವಧನ ಏನು ಸರ್ಕಾರ ಮಾತು ಕೊಟ್ಟಿತ್ತು, ಆ ಮಾತಿನ ಪ್ರಕಾರ ಸರ್ಕಾರ ನಡ್ಕೋತಾ ಇಲ್ಲ. ಕೊಟ್ಟ ಮಾತನ್ನ ತಪ್ತಾ ಇದೆ ರಾಜ್ಯ ಸರ್ಕಾರ. ನ್ಯೂಸ್ 18 ಜೊತೆ ಮಾತನಾಡಿದ್ರು ಸಚಿವೆ ಶಶಿಕಲಾ ಜೊಲ್ಲೆ. ಈಗ ಫುಲ್ ಸೈಲೆಂಟು. ಅವ್ರು ಭರವಸೆ ಕೊಟ್ಟಿದ್ರು ಮೊನ್ನೆ, ಇಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತೀನಿ, ಸರ್ಕಾರಕ್ಕೆ ಅವ್ರಿಗೆ ಕೊಡಿಸುವಂಥ ಭರವಸೆ ಕೊಡ್ತೀನಿ ಅಂತ. ಆದರೆ ಮೇಡಮ್, ಮಾನ್ಯ ಸಚಿವೆ ಇದೀಗ ಮತ್ತೆ ಅವರು ಕಾರ್ಯಪ್ರವೃತ್ತರಾಗಬೇಕು, ಇಲ್ಲಾಂದರೆ ಈಗಾಗಲೇ ಕೆಲಸ ನಿಲ್ಲಿಸ್ತೀವಿ ಅಂತಿದ್ದಾರೆ. ಡೇಂಜರ್ ಸಿಚುವೇಶನ್. ಕೊಟ್ಟ ಭರವಸೆಯನ್ನು ಮರ್ತಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಮೇಡಮ್. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಆಶಾ ಕಾರ್ಯಕರ್ತೆಯರು. ಜುಲೈ 10ರಿಂದ ಕೆಲಸವನ್ನು ನಿಲ್ಲಿಸ್ತೀವಿ ನಾವು ಅಂತಿದ್ದಾರೆ. ಕೇರ್ಫುಲ್, ಹುಷಾರಾಗಿರ್ಬೇಕು. ಇವಾಗ ರಾಜ್ಯದ 42,000 ಆಶಾ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ. ಗುತ್ತಿಗೆ ವೈದ್ಯರ ಜೊತೆ ಇದೀಗ ಆಶಾ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಂತು ಮಗದೊಂದು ತಲೆನೋವು ಶುರುವಾಯಿತು. ಯಲ್ಲಿ ಕೂಡ ಈ ಬಗ್ಗೆ ಭಾರಿ ಹೋರಾಟ ಆಯಿತು. 12,000 ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಎರಡೂ ಸೇರಿ ಮಾಡಬೇಕಂತ ನಾವು ಕೋರಿದ್ವಿ. ಸೊ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕೊರೋನಾ ಬಂದ ಹಿನ್ನೆಲೆಯಲ್ಲಿ ನಾವು ಈ ಬೇಡಿಕೆ ಬಗ್ಗೆ ಮತ್ತೆ ನಾವು ಕೇಳೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇದು ಯಾವುದು ಕೂಡ ಸರ್ಕಾರ ಮಾಡಲಿಲ್ಲ ಅಂತಂದು ನಾವು ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಕಳೆದ 3.5-4 ತಿಂಗಳಿಂದ ನಿರಂತರವಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಟ ನಡೆಸಿದ್ದೀವಿ. ಸರ್ಕಾರ ಇವತ್ತು ಹಲವಾರು ಕಡೆಯಿಂದ ಹೂಮಳೆ
ಚಪ್ಪಾಳೆ ತಟ್ಟೋದು, ಅದೇ ರೀತಿ ಪ್ರಶಂಸನಾ ಪತ್ರಗಳನ್ನ ಬಿಡುಗಡೆ ಮಾಡಿದೆ. ಇದಕ್ಕೆ ನಿಜವಾಗ್ಲೂ ನಮ್ಗೆ ಸಂತೋಷ ಇದೆ. ಆದರೆ ಆಶಾ ಕಾರ್ಯಕರ್ತೆಯರ ಸೇವೆಗಳು ಏನು ಮಾಡ್ತಾ ಇದ್ದಾರೆ, ಆ ಪ್ರಶಂಸೆ ಏನಿದೆ ನಿಮಗೆ, ನಿಜವಾಗ್ಲೂ ಕೂಡ ಅವರು ಮಾಡುವಂಥ ಕೆಲಸಕ್ಕೆ ತಕ್ಕಷ್ಟು ಪ್ರತಿಫಲ ಕೊಡಬೇಕು ಅನ್ನೋದು ಈ ಸಂದರ್ಭದ ನಮ್ಮ ಆಗ್ರಹ ಆಗಿದೆ. ಈ ಒಂದು ಉದ್ದೇಶಕ್ಕಾಗಿ ನಾವು ಅನಿವಾರ್ಯವಾಗಿ ಜುಲೈ 10ನೇ ತಾರೀಕು ಇಡೀ ರಾಜ್ಯಾದ್ಯಂತ 42,000 ಆಶಾ ಕಾರ್ಯಕರ್ತೆಯರು ಏನಿದ್ದಾರೆ ಅವರು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ. ಈ ಹೋರಾಟ ಅತ್ಯಂತ ತೀವ್ರಗೊಳಿಸ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ, ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಆಶಾ ಕಾರ್ಯಕರ್ತೆಯಾಗಿರುವ ಮತ್ತು ಅವರ ಪರವಾಗಿ ಮಾತನಾಡೋದಕ್ಕೆ ಅದೇ ಶ್ರೀಮತಿ ನಾಗಲಕ್ಷ್ಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ಕೋಟಿ ಜನರ ಪರವಾಗಿ ನಿಮಗೊಂದು ಕೈ ಮುಗಿದ್ಬಿಡ್ತೀವಮ್ಮ. ನಿಮ್ಮೆಲ್ಲ ತಂಡಕ್ಕೆ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ, ಮುಂದೇನೂ ಮಾಡ್ತೀರಿ. ಧನ್ಯವಾದಗಳು ಸರ್. ಈ ಹೂಮಳೆ ಸುರಿಸೋದು, ಪ್ರಶಂಸೆ ಸರ್ಕಾರ ಕೊಟ್ಟಿದ್ದು ಯಾವುದು ಕೂಡ ಹೊಟ್ಟೆ ತುಂಬಲ್ಲ, ಎಂಡ್ ಆಫ್ ದಿ ಡೇ ಅಲ್ಲ? ಎಸ್, ಖಂಡಿತ ಸರ್. ಇವಾಗ ಈ ನಿರ್ಧಾರಕ್ಕೆ ಬರೋಕೆ ಏನ್ ಕಾರಣ ಆಯ್ತು ಸರ್? ಈಗ ಕೋವಿಡ್ ಬಂದಾಗಿಂದ 100 ಡೇಸ್ ಮೇಲೆ ಆಯ್ತು. ಹೌದು. ನೀವೆಲ್ಲ ನಿಮ್ಮ ನಮಸ್ಕಾರನೇ ಅರ್ಥ ಆಗಿರ್ಬೇಕು ಸರ್ ನಮ್ ಕೆಲಸ ಏನಂತಂದ್ ಹೇಳಿ. ಅದ್ರ ಬಗ್ಗೆ ನಿಜವಾಗ್ಲೂ ಹಾ ಸರ್. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಒಂದು ದಿನ ಕೂಡ ಮನೆಯಲ್ಲಿ ಇಲ್ಲ ಸರ್. ಅವಿರತವಾಗಿ ನಾವು ಸೇವೆ ಸಲ್ಲಿಸ್ತಾ ಇದೀವಿ. ಸೊ ಕೋವಿಡ್ಗಿನ ಮುಂಚೆ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು ಸರ್, ಜನವರಿನಲ್ಲಿ ಭಾರಿ ದೊಡ್ಡ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತರೆಲ್ಲ ಬಂದಿದ್ದು. ಸೊ ಆ ಟೈಮಲ್ಲಿ ಇಟ್ಟಂತ ಬೇಡಿಕೆಗಳು ನಮ್ಗೆ ಈಡೇರಿಲ್ಲ ಅಂದ್ರೂ ಕೂಡ ನಾವು ಹಿಂದೆ ಹೆಜ್ಜೆ ಇರ್ಲಿಲ್ಲ. ಕೋವಿಡ್ ಸಮಯದಲ್ಲಿ ನಾವು ನಮ್ ಸೇವೆ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ರೂ ಕೂಡ ನಾವು ಪ್ರಾಮಾಣಿಕವಾಗಿ ನಮ್ ಕೆಲಸನ ನಾವು ಮಾಡಿದ್ವಿ ಸರ್. ಸೊ ಈ ಸಂದರ್ಭದಲ್ಲಿ ನಾವು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ನಮ್ಮ ಕುಟುಂಬಗಳು ಸಾಕಷ್ಟು ಕಷ್ಟದಲ್ಲಿದೆ. ಸರ್ಕಾರ ಹೇಳ್ತಲ್ಲ ಅವ್ರಿಗೆಲ್ಲ ನಾವು ನೋಡ್ಕೋತೀವಿ, ಅವ್ರಿಗೊಂದು ಏನು ಕೊಡ್ಬೇಕು ಅದನ್ನ ಕೊಡ್ತೀವಿ ಅಂದ್ರಲ್ಲ, ಏನು ಮಾತಾಡಿಲ್ವ ಅದ್ರ ಬಗ್ಗೆ? ಸರ್ ನಿಮ್ಗೆ ಈಗಾಗ್ಲೇ ಗೊತ್ತಿರ್ಬೋದು, 3,000 ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಹಾ ಸರ್, ಅದು ಸಹಕಾರಿ ಇಲಾಖೆ ಅಂತಂದ್ ಹೇಳಿ. ಆದ್ರೆ ಇಲ್ಲಿವರೆಗೂ ಕೂಡ ಫ್ಯಾಕ್ಟ್ ಏನಂದ್ರೆ ಸರ್, ಸುಮಾರು 60%ಗೂ ಹೆಚ್ಚು ಆಶಾ ಕಾರ್ಯಕರ್ತರಿಗೆ ಬಂದಿಲ್ಲ. ಯಾಕೆ ಇವತ್ತಿನವರೆಗೂ ಬಂದಿಲ್ಲ? ಯಾಕೆ, ಏನ್ ರೀಸನ್ ಕೊಡ್ತಾರೆ? ಸೊ ಮಾನ್ಯ ಆರೋಗ್ಯ ಸಚಿವರು ಎಸ್.ಟಿ. ಸೋಮಶೇಖರ್ ಅವರು ಜಿಲ್ಲೆಗೆ ಹೋಗಿ 100 ಜನ 50 ಜನ ಕೊಟ್ಟಿದ್ದಾರೆ ಸರ್. ಸಹಕಾರ ಸಚಿವರು. ಅದು ಹಾ ಸರ್, ಅದು ಸೊಸೈಟಿಗಳ ಮುಖಾಂತರ ಅಂತ ಹೇಳಿ ಸಹಕಾರಿ ಇಲಾಖೆಯಲ್ಲಿರೋ ತಡವಾಗೋದಕ್ಕೆ ಏನ್ ಕಾರಣ ಅಂತಾರೆ? ಅವರು ಮೊಬಿಲೈಸ್ ಮಾಡ್ತಾ ಇದಾರೆ ಸರ್ ಅಮೌಂಟ್ ನ. ಸರ್ಕಾರದ ಹತ್ರ ದುಡ್ಡಿಲ್ಲ. ಈ ಒಂದು ಸೊಸೈಟಿಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಸಚಿವರೇ ಹೇಳಿದ್ರಾ? ಹೌದು ಸರ್, ಹೌದು ಸರ್. ಏನ್ ಹೇಳಿದ್ರು ಸಚಿವರು? ಈಗ ಸೊಸೈಟಿಗಳಿಂದ ನಾವು ಕಲೆಕ್ಟ್ ಮಾಡಿ ಕೊಡ್ತಾ ಇದೀವಿ. ಸುಮಾರು 18,500 ಸಾವಿರದಷ್ಟು ಆಶಾಗಳಿಗೆ ತಲುಪಿದೆ. ಇನ್ನೂ ಉಳಿದಿದ್ದು ಕೊಡ್ತೀವಿ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾವಾಗ ಕೊಡ್ತಾರೆ ಅಂತ ಹೇಳ್ತಾರ? ಅದು ಗೊತ್ತಿಲ್ಲ ಸರ್. ಈಗಾಗ್ಲೇ ನೀವು ಹೇಳ್ದಂಗೆನೆ 2 ತಿಂಗಳ ಹಿಂದೆ ಘೋಷಣೆ ಆಗಿರುವಂತದ್ದು. ಹೌದು. ಆಮೇಲೆ ಬಳ್ಳಾರಿನಲ್ಲಿ 2-3 ಜನಕ್ಕೆ ಚೆಕ್ ಕೊಟ್ಟಿದ್ದಾರೆ ಸರ್. ಆ ಬ್ಯಾಂಕ್ ಅಲ್ಲಿ ಹಣ ಇಲ್ಲ ಅದರಲ್ಲಿ. ಅಯ್ಯೋ, ರಾಂಗ್ ರಾಂಗ್ ರಾಂಗ್, ವೆರಿ ರಾಂಗ್. ನಾವು ಬೌನ್ಸ್ ಮಾಡಿಸ್ಲಿಲ್ಲ ಅಷ್ಟೇನೆ. ಅದ್ರಲ್ಲಿ 3,000 ಕೊಡೋ ನಮಗೆ ಚೆಕ್ ಕೊಟ್ಟಿದ್ರೆ ಅದ್ರಲ್ಲಿ 1,000 ದುಡ್ಡಿದೆ ಅಂತ ಹೇಳ್ತಾರೆ ಸರ್ ಬ್ಯಾಂಕ್ ಅಲ್ಲಿ. ನಾವು ಅಮ್ಮ ನಿಮ್ ಜೊತೆ ಮಾತಾಡ್ತಿರ್ಬೇಕು, ನನ್ನ ಕೊಲೀಗ್ಸ್ ಹೇಳ್ತಿದ್ರು, ನಾವು ಕೂಡ ಸಹಕಾರ ಸಚಿವರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಎಲ್ಲ ಫೋನ್ ಆಗ್ತಾ ಇದೀವಿ. ಏನ್ ಯಾರು ಫೋನೇ ತೆಗಿಯಲ್ವಲ್ಲ? ನಮಗೆ ಇಲಾಖೆ ಬಂದು ಆರೋಗ್ಯ ಇಲಾಖೆ ಸರ್. ಅದು ಶ್ರೀರಾಮುಲು ಅವರು. ಹೌದು ಸರ್. ಅಲ್ಲ, ಈಗ ನಾವು ಯಾರು ಫೋನೇ ತೆಗಿತಿಲ್ಲ ಅಮ್ಮ ಇವತ್ತು, ಒಂದು ಅರ್ಥ ಆಗ್ತಿಲ್ಲ. ಲೆಟ್ಸ್ ವೇಟ್ ಆಗಿ ನಾಗಲಕ್ಷ್ಮಿ ಅವರೇ, ಈ ಸುದ್ದಿ ತಗೊಂಡಿದೀವಿ, ನಿಮ್ ಜೊತೆ ಮಾತಾಡಿದೀವಿ, ನಿಮ್ ಬೈ ಟು ಪ್ಲೇ ಮಾಡಿದೀವಿ. ಐ ಥಿಂಕ್ ನೆಕ್ಸ್ಟ್ ನ್ಯೂಸ್ಗೆ ವಾಪಸ್ ಬರ್ತೀವಿ ನಾವು. ನನ್ನ ಪ್ರಕಾರ ಆ ಎಲ್ಲ ಸಚಿವರಿಗೆ ಮತ್ತೆ ಕಾಲ್ ಮಾಡಿ, ಬಹುಶಃ ಈಗ ಏನಾದ್ರು ಮೀಟಿಂಗ್ ಇದ್ರೆ ಇನ್ನೊಂದ್ ಕಡೆ ಇದ್ರೆ ತೆಗ್ದಿರಲ್ಲ, ಮತ್ತೆ ತೆಗಿಲೇಬೇಕು, ಇದಕ್ಕೆ ಸ್ಪಷ್ಟನೆ ಕೊಡ್ಲೇಬೇಕು. ಲೆಟ್ಸ್ ವೇಟ್ ಅಂಡ್ ವಾಚ್ ನಾಗಲಕ್ಷ್ಮಿ ಅಮ್ಮ. ನಾವು ಕೂಡ ನಿಮ್ ಜೊತೆ ಇದೀವಿ, ಅವ್ರಿಗೆ ಕರೆ ಮಾಡ್ತೀವಿ, ಇದ್ರ ಬಗ್ಗೆ ಏನಾದ್ರೂ ಇತ್ಯರ್ಥ ಮಾಡ್ಲೇಬೇಕು ಅನ್ಸುತ್ತೆ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದಕ್ಕೆ. ಬೆಂಗಳೂರಲ್ಲಿ ಕರೋನಾ ಮಹಾಸ್ಫೋಟ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದೇ ದಿನ 1,235 ಜನ ಬೆಂಗಳೂರಿನಲ್ಲಿ ಸೋಂಕಿತರು. ಅಂದ್ರೆ ಅರ್ಥ ಟೋಟಲ್ ಬೆಂಗಳೂರಿನಲ್ಲಿ ಇನ್ನೊಂದು ಸ್ವಲ್ಪ ಇವತ್ತೇನಾದರೂ ಅದೇ ಪ್ರಮಾಣದಲ್ಲಿ ಬಂದ್ಬಿಟ್ರೆ 10,000 ದಾಟ್ಬಿಡ್ತೀವಿ ನಾವು. ಇದುವರೆಗೆ 9,580 ಜನಕ್ಕೆ ಬೆಂಗಳೂರು ನಗರದಲ್ಲಿ ಕೊರೋನಾ ಸೋಂಕಾಗಿರೋದು, 3 ಪಟ್ಟಾಗಿರೋದು. ಕಂಟೈನ್ಮೆಂಟ್ ಝೋನ್ ಲೆಕ್ಕ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಶನಿವಾರ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 481. ಭಾನುವಾರ ಕಂಟೈನ್ಮೆಂಟ್ ಝೋನ್ ಸಂಖ್ಯೆ ಎಷ್ಟು ಗೊತ್ತಾ? ಒಂದು ದಿನದಲ್ಲಿ 1,423, ಅಂದರೆ 3 ಪಟ್ಟು ಜಾಸ್ತಿ ಆಯಿತು. ಇನ್ನು ಮುಂದೆ ಹೆಂಗಾಗ್ಬಿಡುತ್ತೆ ಅಂದರೆ, ಬೆಂಗಳೂರಿನಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವ ಏರಿಯಾಗೋದ್ರೂ ಕಂಟೈನ್ಮೆಂಟ್ ಝೋನೇ ಇದು. ನೋಡಿ ಹೆಂಗಿದೆ ಅದು. ನಿನ್ನೆ ಕತೆ 1,235,
ಓಕೆ, ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಿರ್ತಾರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ. 1235 ಕೊರೋನಾ ಸೋಂಕು 3 ಪಟ್ಟು ಹೆಂಗೆ ಹೆಚ್ಚಾಯಿತು ನೋಡಿ. ಇನ್ನು ಬೆಂಗಳೂರಿನ ಸೋಂಕಿತರು ಆಗಲೇ ಹೇಳಿದೆ ನಾನು, 24 ಗಂಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಟೈನ್ಮೆಂಟ್ ಝೋನ್ ಹೆಚ್ಚಳ ಆಗ್ತಾ ಇದೆ. ಈ ಥರ ಹೆಚ್ಚಳ ಆದರೆ ಮುಗೀತು ಕತೆ. ಬೆಂಗಳೂರಿನಲ್ಲಿ ಹೆಂಗೆ ಮುಂದಕ್ಕೆ ಹೋಗೋದು, ಜೀವನ ಮಾಡೋದು, ಬೆಂಗಳೂರಿಗೆ ಅದಕ್ಕೆ ಭಯ ಆಗ್ತಿರೋದು. ಶನಿವಾರ ಮತ್ತು ಇವತ್ತಿನ ಕತೆ 3 ಪಟ್ಟು ಹೇಗಾಯಿತು ಅಂತ ತೋರಿಸಿದ್ವಿ. ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ನೋಡಿ 791 ಇದೆ. ಬಾಬಾ. ಬೆಂಗಳೂರು ಪೂರ್ವ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂಚೂರು ಕಡಿಮೆ 442 ಇದೆ. ಇದು ಓವರಾಲ್ ಕೊರೋನಾ ಲೆಕ್ಕ ಕೊಡ್ತಿದ್ವಿ. ಬೆಂಗಳೂರು ದಕ್ಷಿಣ ಯಾವ ಪರಿಪ್ರಮಾಣದಲ್ಲಿದೆ ನೋಡಿ. ಯಾಕೆಂದರೆ ವಿದೇಶದಿಂದ ಬಂದವರು ದೊಡ್ಡವರೆಲ್ಲ ಇರೋದು, ಅದಕ್ಕೆ ಅಷ್ಟು ಜನದಲ್ಲಿ ಇರೋದು. ಸೊ ಹಾಗಾಗಿ ಮಹದೇವಪುರ ಝೋನ್ 124, ಬೊಮ್ಮನಹಳ್ಳಿ ಝೋನ್ 64, ಬೆಂಗಳೂರು ಪಶ್ಚಿಮ ಆಗಲೇ ಹೇಳಿದ್ವಿ ನಾವು, ಮತ್ತೆ ಅದನ್ನು ತೋರಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಗಮನಕ್ಕೆ. ರಾಜೇಶ್ವರಿ ನಗರ ಏರಿಯಾದವ್ರು ನೋಡ್ಕೊಂಬಿಡಿ, 47 ಕಂಟೈನ್ಮೆಂಟ್ ಝೋನ್ಗಳಿದೆ. ಮತ್ತು ಯಲಹಂಕ ವಲಯದಲ್ಲಿ ಒಂದು 28 ವಲಯಗಳಲ್ಲಿ 28 ಕಂಟೈನ್ಮೆಂಟ್ ಝೋನ್ ಇದೆ. ದಾಸರಹಳ್ಳಿ ವಲಯದಲ್ಲಿ 8 ಕಂಟೈನ್ಮೆಂಟ್ ಝೋನ್ ಲೆಕ್ಕ ಸಿಗ್ತಾ ಇದೆ. ಒನ್ಸ್ ಅಗೈನ್ ಮಹದೇವಪುರ ಝೋನ್ 124 ಕಂಟೈನ್ಮೆಂಟ್ ಝೋನ್ಗಳ ಲೆಕ್ಕ ಈ ಕ್ಷಣಕ್ಕೆ. ಓವರಾಲ್ ಕಂಟೈನ್ಮೆಂಟ್ ಲೆಕ್ಕ ಬೆಂಗಳೂರು ಪಶ್ಚಿಮ 791, ಬೆಂಗಳೂರು ಪೂರ್ವ 442, ಬೆಂಗಳೂರು ದಕ್ಷಿಣ 118, ಮಹದೇವಪುರ ವಲಯ 124. ಬೆಂಗಳೂರು ಪಶ್ಚಿಮ ಅತಿ ಹೆಚ್ಚು ದಾಖಲಾಗಿದೆ. ಇನ್ನು ಏರಿಯಾ ವೈಸ್ ನಿಮ್ಗಾಗಲೇ ತೋರಿಸಿದ್ವಿ, ಮತ್ತೊಮ್ಮೆ ಸಮರೈಸ್ ಮಾಡಿ ತೋರಿಸೋ ಪ್ರಯತ್ನ. ಬೊಮ್ಮನಹಳ್ಳಿ, ರಾಜೇಶ್ವರಿ ನಗರ, ದಾಸರಹಳ್ಳಿ ಮತ್ತು ಯಲಹಂಕ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು.